ಈಡಿಗರು ಮತ್ತು ಅದರ ಉಪಜಾತಿ ಅಂತ ಇದೆ. ಇದು ಯಾವಾಗ ಬಂತು ಅಂತಂದರೆ 1958ರಲ್ಲಿ ಬೆಂಗಳೂರಲ್ಲಿ ಒಂದು ಮಹಾ ಸಮ್ಮೇಳನ ನಡೀತು, ಈಡಿಗರ ಸಮ್ಮೇಳನ. ಅದು ಇಲ್ಲಿಯ ನಮ್ಮ ಕರಾವಳಿಯ ನಾಮಧಾರಿಗಳು, ಮಲೆನಾಡಿನ ಜೀವ, ಅಲ್ಲಿ 3 ತರಾವುಗಳು ಇರ್ತಾರೆ ಆ ಸಮ್ಮೇಳನ. ಅದೇನು ಅಂದರೆ, ಒಂದನೆಯದು ನಾವು ಇನ್ನು ಮುಂದೆ ಆರ್ಯ ಅನ್ನುವಂತಹ ಶಬ್ದ. ಎರಡನೇ ತರಾವು ಅಂತಂದರೆ, ಇನ್ನು ಮುಂದೆ ನಾವು ಏನೆಲ್ಲ ಉಪಪಂಗಡ ಇದೆಯಲ್ಲ, ಈಡಿಗರ ಉಪಪಂಗಡ ಅಂತ ಒಪ್ಪಿಕೊಳ್ಳಬೇಕು. ಇದು ಎರಡನೇ ತರಾವು, ಈಡಿಗರ ಉಪಪಂಗಡ. ಏನು ನಾವು 24, 26 ಉಪಪಂಗಡ ಅಂತ ಹೇಳ್ತೇವಲ್ಲ, ಒಪ್ಪಿಕೊಳ್ಳಬೇಕು. ಆಮೇಲೆ ಈಗ ಅಂತಂದರೆ ಹೆಣ್ಣ ಅಂತ ಅರ್ಥ. ಅಂದರೆ ಕನ್ನಡದಲ್ಲಿ ಈಗ ಅಂದರೆ ಹೆಣ್ಣ ಅಂತ ಅರ್ಥ ಇಲ್ಲ, ಅಂದರೆ ತೆಲುಗಿನಲ್ಲಿ ಹೆಂಡ ಅಂತ ಆದರೆ ನಮ್ಮಲ್ಲಿ ಈಗೊಂದು ಉಳಿಹೊಡೆ ಅಂತ ನಮ್ಮ ಬಳಕೆಯಲ್ಲಿ ಕೂಡ ಈ ಶಬ್ದ ಇದೆ, ಈಗಲೂ ಕೂಡ ಇದೆ. ಈಡು ಮಾಡು, ಈಡು ಹೊಡೆ, ಗುರಿ ಹೊಡೆ. ಈಗ ಗುರಿ ಹೊಡೆಯುವ ಇದು ಕದಂತ ನಾಮ ಈಡೀಗ. ಇದು ಇಲ್ಲಿ ಈಡಿಗರ ಉಪಪಂಗಡ ಉಳಿದವರೆಲ್ಲ ಒಪ್ಪಿಕೊಳ್ಬೇಕು. ಆಮೇಲೆ ಅದನ್ನು ಅಲ್ಲಿಂದ ಮುಂದೆ ಇದು ನಮಗೆ ಚರಿತ್ರೆಯ ಪ್ರಜ್ಞೆ ಇಲ್ಲದೆ ಆಗುವಂತಹ ಕೆಲವು. ಯಾಕೆಂದರೆ ನಾವು ಆರಿಕೊಳ್ಳೋದ್ರ ನಮಗೆ ಗೋತ್ರ ಇದೆಯಾ? ಗೋತ್ರ ಇದ್ರೆ ನಾವು ಬರೀ ಸಂಪ್ರದಾಯದವರು, ದ್ರಾವಿಡ ಮೂಲದವರು. ನಾವೆಲ್ಲ ಏನಿದೆ 24 ಮಕ್ಕಳ 26 ಮಕ್ಕಳ ಇದ್ದರೆ ನಾವೆಲ್ಲ ದ್ರಾವಿಡ ಮೂಲ ಸಂಸ್ಕೃತಿಯವರು, ದ್ರಾವಿಡ ಮೂಲ ನಾಗರಿಕತೆಯಿಂದ ಬಂದಂಥವರು ಜನಗಳು. ನಮಗೆಲ್ಲ ಬರೀ ಇರ್ಬೋದು, ನಮಗೆ ಗೋತ್ರ ಇಲ್ಲ. ಬೇಕಷ್ಟು ನೀವೆಲ್ಲ ಕೇವಲ ನಾಮಧಾರಿಗಳಲ್ಲ, ಇತರ ಜನವರ್ಗಗಳು, ದ್ರಾವಿಡ ಮೂಲ ಎಲ್ಲ ಜನವರ್ಗಗಳು ಬರೀ ಸಂಪ್ರದಾಯ. ನಮಗೆ ಸುಮಾರಾಗಿ ಒಂದು 24, 25, 30ವರೆಗೆ ಬರೀ ನಾವು ಲೆಕ್ಕ ಮಾಡ್ತಾ ಇದ್ದೀವಿ. ಈವರೆಗೂ ಒಳ್ಳೆ ಈಗಲೂ ಕೂಡ ಇದೆ. ಹೀಗೆ ಈಗ ಈ ಬಳಿ ಸಂಪ್ರದಾಯದ ದ್ರಾವಿಡರು ಆರ್ಯರಾಗುವುದು ಹೇಗೆ? ಆರ್ಯರು ಮತ್ತು ದ್ರಾವಿಡರು ನೋಡಬೇಕಾಗ್ತದೆ. ಆರ್ಯರ ಪೂರ್ವದಲ್ಲಿ ಇದ್ದಂತಹ ದ್ರಾವಿಡ ಸಂಪ್ರದಾಯ, ದ್ರಾವಿಡ ಜನರು. ಆರ್ಯರು ಈ ಭಾರತಕ್ಕೆ ಬಂದದ್ದು ಯಾವಾಗ? ಕ್ರಿಸ್ತಪೂರ್ವ 2700ರ ಸುಮಾರಿಗೆ ಬಂದರು. ಚರಿತ್ರೆ ಹೇಳಿದರೆ ಕ್ರಿಸ್ತಪೂರ್ವ 3500 ವರ್ಷಗಳ ಹಿಂದೆ ಇಲ್ಲಿ ಸಿಂಧೂ ನಾಗರಿಕತೆ ಇತ್ತು. ಈ ನಾಗರಿಕತೆಯನ್ನು ಕಲಿತವರು ದ್ರಾವಿಡ ಜನವರ್ಗದವರು ಸೇರಿಸಿಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಚಾರಿತ್ರಿಕವಾದಂಥ ಪ್ರಶ್ನೆ ಇದೆ ಆದಂತಹ ಕೆಲವು ಕೇವಲ ರಾಜಕೀಯ ಲಾಭಕ್ಕಾಗಿ, ರಾಜಕೀಯ ಸವಲತ್ತನ್ನು ಪಡೆಯುವುದಕ್ಕಾಗಿ ಆಗುವಂತಹ ಕೆಲವು ಸ್ಥಿತ್ಯಂತರಗಳಿವೆ. ಈ ರೀತಿಯಾಗಿದೆ. ಹಾಗಾಗಿ ಇಲ್ಲಿ ನಾವು ಆರ್ಯರನ್ನು ಇಟ್ಟುಕೊಳ್ಳಕ್ಕೆ ನಾವು ಆರ್ಯರೇ. ನಾವು ಆರ್ಯರನ್ನು ಒಪ್ಪಿಕೊಂಡು ಬಿಟ್ಟು ಏನಾಗ್ತದೆ ಹೇಳಿ? ಈ ದೇಶದ ಮೇಲೆ ಆಕ್ರಮಣ ಮಾಡಿದಂಥ ಆರ್ಯರು ಏನೆಲ್ಲ ಚರಿತ್ರೆಯನ್ನು ಪಲ್ಲಟ ಮಾಡಿದರು, ಇಡೀ ದ್ರಾವಿಡ ವರ್ಗವನ್ನು ಹೇಗೆ ಉಳಿದರು, ಆಮೇಲೆ ಜಾತವರ್ಣ ಪದ್ಧತಿ ಮನುಸ್ಮೃತಿ ಬಂತು. ನಾವೆಲ್ಲ ಒಪ್ಪಿಕೊಳ್ಳಬೇಕಾ? ಜಾತವರ್ಣ ಪದ್ಧತಿಯನ್ನು ಒಪ್ಪಿಕೊಳ್ಳಬೇಕಾ? ಜಾತವರ್ಣ ಪದ್ಧತಿಯಲ್ಲಿ ಈ ದ್ರಾವಿಡರು ನಾವು ಏನು ಶೂದ್ರ ವರ್ಗಕ್ಕೆ ಸೇರಿದವರು, ನಾವು ಶೂದ್ರರು. ನಾವು ಆರ್ಯರಾಗುವುದು ಹೇಗೆ? ಆರ್ಯ ಜನಾಂಗ ಈ ರೀತಿಯಾಗಿ ಉಳಿದು ಇಡೀ ಸಂಸ್ಕೃತಿಯನ್ನು ನಾಶ ಮಾಡಿದ. ಈಗ ಚರಿತ್ರೆ ಕೂಡ ಇನ್ನೊಂದರ ಹೇಳ್ತದೆ, ಸಿಂಧೂ ನಾಗರಿಕತೆಯನ್ನು ನಾಶ ಮಾಡಿದೆ ಆರ್ಯರು. ಈ ರೀತಿಯಾದಂತಹ ಚರಿತ್ರೆ ಇರುವಾಗ ನಾವು ಏಕರೀತಿಯಾಗಿ ಏನೋ ಚಾರಿತ್ರಿಕ ಪ್ರಜ್ಞೆಯಿಂದಲೇ ನಾವು ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ನನಗೆ ಅನಿಸ್ತದೆ 1928ರಲ್ಲಿ
ಬೇರೆನೇ ಇದೆ. ಬೇಟೆಗಾರರು ಕೂಡ ಹೌದು. ಬೇಟೆಗೆ ಯಾಕೆ ಕಾಣ್ತಾ ಇತ್ತು? ಕೇವಲ ಪ್ರಾಣಿಗಳನ್ನು ಕೊಂದು ತಿನ್ನುವುದಕ್ಕಾಗಿ ಅಂದರೆ ಕೃಷಿಕರಿಗೆ ಬೇಟೆಯಾಡುವುದು, ಪಶುಪಾಲಕರಿಗೆ ಬೇಟೆಯಾಡುವುದು ಮತ್ತು ಸಹಜವಾಗಿ ಇರಬೇಕಾದ ಯಾಕೆಂದರೆ ಬೆಳೆಗಳ ನಾಶ ಆಗ್ತದೆ. ಪ್ರಾಣಿಗಳು ಬಂದು ದನಕರುಗಳು ಬೇಸಾಯಗಾರರಿಗೆ ಬಹಳ ಉಪಯುಕ್ತವಾದ ಪ್ರಾಣಿ. ಅವನ್ನು ಸಾಕ್ತಾ ಇತ್ತು. ಅವನ್ನು ಹಿಡಿದು ತಿನ್ನುವುದಕ್ಕೆ ಹುಲಿ, ಚಿರತೆ ಇಂಥವುಗಳು ಬರುತ್ತೆ. ಆವಾಗ ಅವುಗಳ ರಕ್ಷಣೆ ಮಾಡಬೇಕಾದ್ರೆ ಒಂದು ಹೆಸರನ್ನು ಬೇಕಾಗಿತ್ತು. ಈ ಜಿಂಕೆಯಂತಹ ಮೃಗ ಇತ್ಯಾದಿಗಳಂತಹ ಪ್ರಾಣಿಗಳು ಬೆಳೆಗಳು ನಾಶ. ಆವಾಗ ಬೇಟೆಗಾರಿಕೆ ಅನಿವಾರ್ಯ. ಹಾಗೆ ಬೇಟೆ ಅಂದ ಕೂಡಲೇ ನೀವು ಬೇಡರು ಅಂತ ಹೇಳಿಕೊಂಡು ಕೂಲಿಗೆ ಅವೆಲ್ಲ ಒಟ್ಟು. ಈಗ ನಾನು ಮುಖ್ಯವಾಗಿ ಇಲ್ಲಿ ಕಾಯಕದಿಂದ ನಿಜವಾಗಿ ಬೈಕ ಬಂದೆ. ಇದು ಪ್ರಶ್ನೆ. ನಾನು ಹೇಳ್ತೇನೆ, ನಾನು ಅಧ್ಯಯನ ಮಾಡಿ ಹೇಳತಕ್ಕ ಸ್ವಾಮಿ ಕಾಯಕದಿಂದ ಬೈಕಲ್ಲ. ಕಾಯಕ ಪದ ಸಾದೃಶ್ಯ ಇರಬಹುದು, ಅರ್ಥ ಸಾದೃಶ್ಯದಲ್ಲಿ ಬಯಕ ಅನ್ನುವುದಕ್ಕೆ ಸೈನಿಕ ಅಂತ ಎಲ್ಲಿಯೂ ಕೂಡ ಅರ್ಥ ಇಲ್ಲ. ಸಾಹಿತ್ಯ ಪರಿಷತ್ತು ಕನ್ನಡ ನಿಘಂಟು ಅನ್ನುವಂಥದ್ದು 8 ಸಂಪುಟಗಳು ಬಂದಿದೆ. ಅದರಲ್ಲಿ 6ನೇ ಸಂಪುಟವನ್ನು ನೀವು ಕೈಲು ನೋಡಿ. 6ನೇ ಸಂಪುಟದಲ್ಲಿ ಬಯಕ ಇದಕ್ಕೆಲ್ಲ ಅವರು ಅರ್ಥ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ ಬೈಕ ಅನ್ನುವಂಥ ಪದ ಯಾವ ಅರ್ಥದಲ್ಲಿ ಪ್ರಯೋಗ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ. ಅದು ಉದಾಹರಣೆ ಕೊಟ್ಟಿದ್ದಾರೆ. ಯಾವ ಶಾಸನದಲ್ಲಿ, ಯಾವ ಕಾವ್ಯದಲ್ಲಿ ಅದರ ಪ್ರಯೋಗ ಆಗಿದೆ ಅಲ್ಲಿ ನೀವು ನೋಡಿದರೆ ಎಲ್ಲಿಯೂ ಕೂಡ ಸೈನಿಕ ಅನ್ನುವಂಥ ಬರೋದಿಲ್ಲ. ಅಲ್ಲಿ ಬರುವುದೇನು ಅಂತಂದರೆ ಒಂದು ಪಂಗಡಕ್ಕೆ ಸೇರಿದ, ಗುಂಪಿಗೆ ಸಂಬಂಧಿಸಿದ ಅನ್ನುವಂಥ ಅರ್ಥ ಬರ್ತದೆ. ಹಾಗಾದರೆ ನೀವು ಇದನ್ನು ಹೇಗೆ ಮಾಯಕದಿಂದ ಬೈಕ ಬಂತು ಅಂತ ಹೇಳಿದರೆ, ಮಾಯಕ ಅನ್ನುವಂಥದ್ದು ಸಂಸ್ಕೃತ ಪದಾತಿ ಅಂದರೆ ಕಾಲ್ದಳದ ಯೋಧ ಹಾಗೆ ಬರ್ತದೆ. ಆ ಸಂಸ್ಕೃತದ ತದ್ಭವ ರೂಪ ಹಿಂದಿಗೆ ಒಂದು ಮಾಯಕ, ಅಲ್ಲಿ ಸೈನಿಕ ಅಂತಾನೆ ಅರ್ಥ. ಹಾಗಂತ ಮಾಯಕ ಅನ್ನುವಂಥ ಶಬ್ದ ಇದ್ದಿಲ್ಲ. ಇದು ನಮ್ಮ ಕವಿಗಳು ಕಾವ್ಯದಲ್ಲಿ ಪ್ರಯೋಗ ಮಾಡಿದ್ದಾರೆ. ಕನ್ನಡ ಕಾವ್ಯದಲ್ಲಿ ಇದೆ. ನೀವು ನಂಜುಂಡ ಕವಿಯ ರಾಮನಾಥ ತೆಗೆದುಕೊಂಡರೂ ಕಾಣಬಹುದು. ಕುಮಾರವ್ಯಾಸನ ಕಾವ್ಯದಲ್ಲಿ ಕೂಡ ಕಾಣಬಹುದು. ನಾಯಕದ ಸೈನಿಕರು ಅಂತ ಅರ್ಥಗಳು. ಆದರೆ ಬಯಕ ಅನ್ನುವಂಥದ್ದು ಬೇರೆ. ಹಾಗಾದರೆ ಏನು ಗುಂಪಿಗೆ ಸೇರಿದವರು ಹಳೆ ಬಯಕ ಅಂತ ಹೇಳ್ತಾರೆ. ಹಳೆ ಗುಂಪಿಗೆ ಸೇರಿದವರು ಅಂತ ಅರ್ಥ. ಇದಕ್ಕೆ ಸೂರ್ಯ ವೆಂಕಟರಮಣ ಶಾಸ್ತ್ರಿಯವರು